ಸ್ಟಾರ್ಟ್ ಆಗುತ್ತೆ. ಈಗ ಟ್ಯಾಲಿಯಲ್ಲಿ ಪ್ರಿಂಟ್ ಮಾಡ್ಲಕ್ಕ ನಾವು ಏನ್ ಪ್ರಿಂಟ್ ಮಾಡೋದೈತಿ, ನಮ್ಮ ವೌಚರ್ ಪ್ರಿಂಟ್ ಮಾಡೋದೈತಿ. ಬೇಕಾದ ವೌಚರ್ ತಗೋರಿ, ಆ ವೌಚರ್ದಲ್ಲಿ ಹೋಗಿ ವೌಚರ್ ಎಂಟ್ರಿ ಪಾಸ್ ಮಾಡ್ರಿ. ಈಗ ಸೇಲ್ಸ್ ಎಂಟ್ರಿ ನಮಗ್ ಪಾಸ್ ಮಾಡೋದೈತಿ. ಸೇಲ್ಸ್ ಎಂಟ್ರಿ ಪಾಸ್ ಮಾಡ್ಲಕ್ಕ ಶಾರ್ಟ್ಕಟ್ ಕೀ F8. ನಮಗ ಇನ್ವಾಯ್ಸ್ ಅಲ್ಲಿ ಪ್ರಿಂಟ್ ಮಾಡೋದೈತಿ. ಈಗ ಇಲ್ಲಿ ಡೇಟ್ ಗಾಗಿ ಶಾರ್ಟ್ಕಟ್ ಕೀ F2. ಡೇಟ್ ಕೊಟ್ಟಿವಿ, ಯಾವ ಡೇಟ್ ನಾವು ಮಾಡ್ಲತ್ತಿದೀವಿ. ರೆಫರೆನ್ಸ್ ನಂಬರ್ದಲ್ಲಿ ನಮ್ಮ ಬಿಲ್ ನಂಬರ್, ಒನ್ ಡೇ ಬಿಲ್ ಸೇಲ್ ಮಾಡ್ಲತ್ತಿದೀವಿ, ಅದಕ್ಕಾಗಿ 1 ನಂಬರ್. ಪಾರ್ಟಿ ನೇಮ್, ಯಾರಿಗೆ ಸೇಲ್ ಮಾಡ್ಲತ್ತಿದೀವಿ ಆ ಪಾರ್ಟಿ ಹೆಸರ. ಪಾರ್ಟಿ ಹೆಸರು ಒಂದ್ ಹೇಳ್ರಿ. ಇಲ್ಲಿ ನಾವು ತಗೊಳ್ಳು ಅಕ್ಷಯ್ ಎಲೆಕ್ಟ್ರಾನಿಕ್ಸ್. ಅಂಡರ್ ಗ್ರೂಪ್ ಏನ್ ತಗೋಬೇಕು? ಪರ್ಚೇಸ್ ತಗೋಬೇಕು, ಸೇಲ್ಸ್ ತಗೋಬೇಕು, ಸನ್ರಿ ಡೇಟರ್ ತಗೋಬೇಕು, ಸನ್ರಿ ಕ್ರೆಡಿಟರ್ ತಗೋಬೇಕು. ಸನ್ರಿ ಡೇಟರ್ಸ್ ನಾವಿಲ್ಲಿ ತಗೊಂಡಿದ್ವಿ. ಬಿಲ್ ಬೈ ಬಿಲ್ ಮೇಂಟೈನ್ ಮಾಡೋರು ಇದ್ದೀರಾ, ನಾವು ಅಲ್ಲಿ ಎಸ್ ಅಂತೀವಿ. ಎಷ್ಟು ದಿವಸಕ್ಕಾಗಿ ನೀವು ಉದ್ರಿ ಕೊಟ್ಟಿರ್ತೀರಿ ಆ ಡೇಸ್ ಅನ್ನು ನಾವು ಅಲ್ಲಿ ಬರೀತೀವಿ. 30 days. ಓಕೆ, ಇಲ್ಲೇ ಡೆಲಿವರಿ ನೋಟ್, ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಬರೆಯೋರು ಇದ್ರೆ ನಾವು ಅಲ್ಲಿ ಬರೀಬಹುದು. ಡಿಸ್ಪ್ಯಾಚ್ ಡಾಕ್ ನಂಬರ್, ಆ ನಂತರ ಡಿಸ್ಪ್ಯಾಚ್ ಥ್ರೋ ಎದ್ರ ಮುಖಾಂತರ ನೀವು ಕೊಟ್ಟು ಕಳಿಸಿದ್ರಿ, ಡೆಸ್ಟಿನೇಷನ್ ಎಲ್ಲಿ ಕೊಟ್ಟು ಕಳಿಸಿದ್ರಿ. ಇಲ್ಲಿ ಆರ್ಡರ್, ಅವ್ರು ಆರ್ಡರ್ ಕೊಟ್ಟಿರ್ತಾರಲ್ಲ ಆ ಆರ್ಡರ್ ನಂಬರ್ ಏನ, ಆ ನಂತರ ಮೋರ್ ಟರ್ಮ್ಸ್ ಆಫ್ ಪೇಮೆಂಟ್, 30 ದಿವಸ ನಾವು ಉದ್ರಿ ಕೊಟ್ಟಿದೀವಿ, ಅದರ್ ರೆಫರೆನ್ಸಸ್. ಇದಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಅವ್ರೇನ್ ಪರ್ಚೇಸ್ ಮಾಡಿರ್ತಾರೋ ಅದರದ್ದು ಬಿಲ್ ನಂಬರ್, ಅಥವಾ ಇದಕ್ಕಿಂತ ಮುಂಚೆ ನಾವೇನ್ ಸೇಲ್ ಮಾಡಿರ್ತೀವಿ ಆ ಬಿಲ್ ನಂಬರ್. ಟರ್ಮ್ಸ್ ಆಫ್ ಡೆಲಿವರಿ, ಡೆಲಿವರಿ ತಾವು ಬಂದು ತೊಗೊಳೋರು, ನಾವು ಕೊಟ್ಟು ಕಳಿಸೋದು, ಡೆಲಿವರಿ ರೊಕ್ಕ ಅವರು ಕೊಡೋರು, ನಾವು ಕೊಡಬೇಕು, ಅದ್ ನಾವು ಅಲ್ಲಿ ಕಂಡೀಷನ್ ಹಾಕ್ತೀವಿ. ಎಂಟರ್. ಬಾಯರ್ಸ್ ಡೀಟೇಲ್ಸ್, ಅವನ ಅಡ್ರೆಸ್, ಅವನ ಸ್ಟೇಟ, ಆ ನಂತರ ಅವನ ಸೆಲ್ ಟ್ಯಾಕ್ಸ್ ನಂಬರ್ ಅಂದ್ರೆ GST ನಂಬರ್. ಎಂಟರ್. ಇಲ್ಲಿ ಸೇಲ್ಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಅಂಡರ್ ಗ್ರೂಪ್ ಸೇಲ್ಸ್ ಅಕೌಂಟ್, ಇಲ್ಲಿ ಎಸ್ ಅಂತೀವಿ. ಇಲ್ಲಿ ನಮಗ GST ಆಕ್ಟಿವೇಟ್ ಇಲ್ಲ, GST ಆಕ್ಟಿವೇಟ್ ಮಾಡ್ಕೋಬೇಕಲ್ಲ. GST ಆಕ್ಟಿವೇಟ್ ಮಾಡ್ಕೊಂಡು, ಯಾಕಂದ್ರೆ GST ಸೆಟ್ಟಿಂಗ್ ಮಾಡ್ಕೊಂಡು ಇಲ್ಲೇ ನಾವು F11, ಆ ನಂತರ F3, ಇಲ್ಲಿ GST ಎಸ್, ಇಲ್ಲಿ ಎಸ್. ನಾವ ಫಿಕ್ಸ್ಡ್ ರೇಟ್ 18% ನಾವು ಫಿಕ್ಸ್ ಮಾಡಿ. GST ರೇಟ್ ಡೀಟೇಲ್ ಎಸ್, ಇಲ್ಲಿ ಟ್ಯಾಕ್ಸೇಬಲ್ ಅನ್ನು 18%. ಓಕೆ, ಎಂಟರ್ ಎಂಟರ್ ಎಂಟರ್. ಸೇವ್ ಮಾಡ್ಕೊಂಡಿವಿ. ಇಲ್ಲಿ GST ಅಪ್ಲಿಕೇಬಲ್, ಅಪ್ಲಿಕೇಬಲ್ ಅಂತೀವಿ ನಾವು. ಎಂಟರ್. ಇಲ್ಲಿ ಸರ್ವಿಸ್ ಆರ್ ಗೂಡ್ಸ್, ಗೂಡ್ಸ್. ಇಲ್ಲಿ ಸೇಲ್ಸ್ ಅಕೌಂಟ್, ಇಲ್ಲಿ ನೇಮ್ ಆಫ್ ಐಟಮ್, ನೇಮ್ ಆಫ್ ಐಟಮ್. ಐಟಮ್ ಹೆಸರು ಯಾವ್ದಾರ ಒಂದು ಐಟಮ್ ಹೆಸರು ಹೇಳ್ರಿ, ಪ್ರಾಡಕ್ಟ್ ಹೆಸರು ಹೇಳ್ರಿ. ಒಂದು ಮೊಬೈಲ್ ಹೆಸರು ಹೇಳ್ಬಿಡ್ರಿ. ಸ್ಯಾಮ್ಸಂಗ್, ಇಲ್ಲಿಲ್ಲ ಐಟಮ್ ಕ್ರಿಯೇಷನ್ ಮಾಡು. ಸ್ಯಾಮ್ಸಂಗ್ ಯಾವ ಫೋನ? S23. ಮುಂದ ಅಲ್ಟ್ರಾ. ಗ್ರೂಪ್ ಮೊಬೈಲ್. ನೆಕ್ಸ್ಟ್ ಇಲ್ಲಿ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಪೀಸಸ್. ಅಪ್ಲಿಕೇಬಲ್ ಎಸ್ ಎಸ್. ಎಂಟರ್. ಎಷ್ಟು ಮೊಬೈಲ್ ತಗೊಳ್ಳು? ಒಂದು 10 ಮೊಬೈಲ್. ಅಮೌಂಟ್ ಎಷ್ಟಕ್ಕೊಂದು ಮಾರಾಟ ಮಾಡ್ತಾರ? 1 ಲಕ್ಷ ಮೇಲೆ ಐತಿ.
ಇದ ನಾವ 1,02,585.25 10 ಮೊಬೈಲ್ ತಗೊಂಡಿವಿ 10 ಲಕ್ಷದ ಒಂದ ಬಿಲ್ಲ. ಇನ್ನೊಂದು ಪ್ರಾಡಕ್ಟ್ ಹೇಳಿ, ಇನ್ನೊಂದು ಮೊಬೈಲ್ ರಿಯಲ್ಮಿ ಯಾವ್ದ? ರಿಯಲ್ಮಿ C25 ಪ್ರೈಮರಿ ಅಲ್ಲ, ಮೊಬೈಲ್ ಇದ ಪೀಸಸ್. ಇದು 10 ತಗೊಂಡ, ನಾವು 10 ಮಾರಾಟ ಮಾಡಿದ್ವಿ. ಎಷ್ಟು ಕೊಂದ? 12,425.32 ಅಂದ್ರೆ 13,000 ಆತ. 10,000 ಕಾದು ಬಿತ್ತಂದ್ರೆ 13,000 ಬೀಳ್ತದೆ. ಇದು ನಾವು ತಗೊಂಡಿವಿ. ಅದರ ಕೆಳಗಡೆ GST, CGST ಮತ್ತೆ SGST. ಇಲ್ಲಿ ನಾವು ಕ್ರಿಯೇಷನ್ ಮಾಡ್ಕೋಬೇಕಂದ್ರೆ Alt C, CGST ಅಂಡರ್ ಗ್ರೂಪ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, GST, ಇಲ್ಲಿ ಸೆಂಟ್ರಲ್ ಟ್ಯಾಕ್ಸ್, ಆನಂತರ SGST ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, GST, ಸ್ಟೇಟ್ ಟ್ಯಾಕ್ಸ್ ಇದಾಕು. ಇನ್ನ ಇದ್ರದ್ದು ನಮ್ಮ ಸೇವ್ ಮಾಡೋಕ್ಕಿಂತ ಮುಂಚೆ ಪ್ರಿಂಟ್ ತೆಗಿಬೇಕು. ಪ್ರಿಂಟ್ ತೆಗಿಬೇಕಂದ್ರ ಇಲ್ಲಿ ಮೇಲ್ಗಡೆ ನಮಗ ಆಪ್ಷನ್ ಕೊಟ್ಟಾರ ಪ್ರಿಂಟ್. ಇಲ್ಲ ಅಂದ್ರೆ ಶಾರ್ಟ್ಕಟ್ ಕೀ Alt P, Alt ಬಂತಲ್ಲ, Alt P. ಈಗ ನಾವು ಪ್ರಿವ್ಯೂ ನೋಡ್ಕೊಂಡು ಇಲ್ಲಿ ಕಾಣ್ಲತ್ತಲ್ಲ ವಿತ್ ಪ್ರಿವ್ಯೂ. ವಿತ್ ಪ್ರಿವ್ಯೂ ಅಂದ್ರೆ ಪ್ರಿವ್ಯೂ ನೋಡ್ಕೋಬೇಕು. ಇಲ್ಲೇನ ಈಗ ಐತೆನ ಪ್ರಿವ್ಯೂ ಕಾಣಂಗಿಲ್ಲ, ಡೈರೆಕ್ಟ್ ಪ್ರಿಂಟ್ ಆಗ್ತದೆ. ನಮಗ್ ಮೊದಲು ತೋರ್ಸು ಹೆಂಗ್ ಪ್ರಿಂಟ್ ಆಗ್ತೈತಿ, ಆ ನಂತರ ಪ್ರಿಂಟ್ ಮಾಡಬೇಕು. ಅದಕ್ಕಾಗಿ Alt I ಮೊದಲು ಪ್ರಿಂಟ್ ಹೆಂಗ್ ಬರ್ತೈತಿ ನೋಡ್ಕೊಡು. ಎಸ್, ಇಲ್ಲಿ ಪ್ರಿಂಟ್ ಬಂತು. ಇಲ್ಲಿ ನಾನು ಜೂಮ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಟ್ಯಾಕ್ಸ್ ಇನ್ವಾಯ್ಸ್, ಇಲ್ಲಿ ಟಾಟಾ ಅಂಡ್ ಕಂಪನಿ, ನಮ್ಮ ಕಂಪನಿ ಹೆಸರ, ಇಲ್ಲಿ ಯಾರಿಗೆ ಮಾರಾಟ ಮಾಡಿದೀವಿ ಅವ್ರ ಕಂಪನಿ ಹೆಸರ, ಸ್ಟೇಟ್ ಹೆಸರ ಕರ್ನಾಟಕ ಆಯ್ತಂದ್ರೆ ಕೋಡ್ ನಂಬರ್ ತಾನ ತಗೋತೈತಿ. ಇಲ್ಲಿ ಇನ್ವಾಯ್ಸ್ ನಂಬರ, ಇನ್ವಾಯ್ಸ್ ಡೇಟಾ, ಡೆಲಿವರಿ ನೋಟಾ, ನಾವು ಇನ್ಫಾರ್ಮೇಶನ್ ಹಾಕಿದೀವಿ ಎಲ್ಲ ಬರ್ತೈತಿ. ಡಿಸ್ಕ್ರಿಪ್ಷನ್, ಗೂಡ್ಸ್ ಸ್ಯಾಮ್ಸಂಗ್ X3 ಅಲ್ಟ್ರಾ 10 ತಗೊಂಡಿದೀವಿ, ಅದರದ್ದು ಕೋಡ್ ನಾವು ಸೆಟ್ ಮಾಡಿಲ್ಲ, ಕೋಡ್ ಹಾಕಿದೀವಿ ಅಂದ್ರೆ ಇಲ್ಲಿ ಬರ್ತದೆ. ಆನಂತರ ಇಲ್ಲಿ ರೇಟಾ, ಪರ, ಅಮೌಂಟ್. ರಿಯಲ್ಮಿ ಅದ್ರದ್ದು ಕೋಡ್ ಬೇಕು, 8 ಪೀಸಸ್, ಟ್ಯಾಕ್ಸ್ ಎಷ್ಟ, ಟೋಟಲ್ ಅಮೌಂಟ್ ಎಷ್ಟಾಗೈತಿ, ಟೋಟಲ್ ಟ್ಯಾಕ್ಸ್ ಎಷ್ಟು ನೀವು ಕಟ್ಟಿದ್ರಿ, ಅದರ ಡೀಟೇಲ್ ಇಲ್ಲಿ ಕೆಳಗಡೆ ಬರ್ತೈತಿ. ಇಲ್ಲಿ ಸಿಗ್ನೇಚರ್ ಮಾಡಿ ಕೊಡ್ತೀವಿ. ಹಿಂಗದ ಡೀಟೇಲ್ದಾಗ ಬರ್ತೈತಿ. A4 ಸೈಜ್ ಅದ ಇಟ್ಕೊಂಡಿರ್ತದೆ. ಈಗ ನಮಗೂ ಪೇಜ್ ಸೈಜ್ ಬೇಕಲ್ಲ, ಸಣ್ಣ ದೊಡ್ಡ ಮಾಡುದ ಹಂಗೂ ಬೇಕಲ್ಲ. ನನಗೆ ಅವ್ರು ಕೊಟ್ಟಾರ ಹಂಗ ಬೇಡ, ನನಗೆ ಸ್ವಲ್ಪ ಚೇಂಜ್ ಮಾಡಬೇಕು. ಆ ಚೇಂಜ್ ಹೆಂಗ್ ಮಾಡ್ಕೊಳ್ಳೋದು ಅದ್ ನೋಡ್ಕೊಳ್ಳೋದು. ಈಗ ನಾವು ಇಲ್ಲಿ Alt P ಅಂತೀವಿ. ಒಂದ ಮಾತಿನಾಗ ಹೇಳು, ಇದೆಲ್ಲ ಒಂದೊಂದು ಹೇಳ್ಕೋತ ಹೋಗ್ಲಿ. ಇಲ್ಲಿ ನಿಮಗೆ ಏನ್ ಚೇಂಜ್ ಮಾಡೋದೈತಿ, ಇಲ್ಲೆಲ್ಲ ಆಪ್ಷನ್ ಕೊಟ್ಟಾರ. ಆ ಶಾರ್ಟ್ಕಟ್ ಕೀ ಹೊಡಿವಿ, ಚೇಂಜ್ ಮಾಡ್ತೀವಿ. ಇಲ್ಲಿ ಸೈಡ್ ಕೊಟ್ಟಾರಲ್ಲ, ಫಸ್ಟ್ Alt L ಹೊಡೆದಿವಿ ಅಂದ್ರೆ ಏನ್ ಚೇಂಜ್ ಆಗ್ತೈತಿ? ಲ್ಯಾಂಗ್ವೇಜ್. ನಮಗ್ ಕನ್ನಡದಾಗ ಬೇಕು ಬಿಲ್ಲ ಅಂದ್ರ ಕನ್ನಡದಾಗೂ ಆಗ್ತೈತಿ. ಯಾಕಂದ್ರೆ ನೀವು ಕನ್ನಡದಾಗ ಎಲ್ಲ ಟೈಪ್ ಮಾಡಿದ್ರಿ ಅಂದ್ರೆ ಕನ್ನಡದಾಗೂ ಆಗ್ತೈತಿ. ಓಕೆ, ನೀವು ಸ್ಯಾಮ್ಸಂಗ್ ಅಂತ ಕನ್ನಡದಾಗ ಟೈಪ್ ಮಾಡ್ರಿ, ಟೈಪ್ ಮಾಡಕ್ ಬರ್ತೈತಿಲ್ಲ ಹೆಂಗ? ಇಲ್ಲಿ ನೀವು ಅಲ್ಲಿ ಪ್ರಿಂಟ್ ಲ್ಯಾಂಗ್ವೇಜ್ ಯಾವ ಭಾಷೆದಾಗಬೇಕು ಅಲ್ಲಿ ನೀವು ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಶಾರ್ಟ್ಕಟ್ ಕೀ Alt L. ಆ ನಂತರ ಅದರ ಕೆಳಗಡೆ Alt I, ಆಗಲೇ ನೋಡಿದೀವಲ್ಲ ಪ್ರಿವ್ಯೂ ಆರ್ ನೋ ಪ್ರಿವ್ಯೂ. Alt I ಕೀ ಪ್ರೆಸ್ ಮಾಡ್ರಿ. ಅದರ ಕೆಳಗಡೆ Alt T, ಅದಕ್ಕಿದ ಟೈಟ್ಲಿಂಗ್. ಮೇಲ್ಗಡೆ ಏನ್ ಟೈಟಲ್ ಬೇಕೇನು ನಿಮಗ ನೋಡುನು, ಆಮೇಲೆ ನೀವು ನೋಡ್ಕೋತೀರಿ. Alt T ಟೈಟಲಿಂಗ್. ಮ್ಯಾಲೆ ಏನ್ ಕೊಟ್ಟಾರು? ಟ್ಯಾಕ್ಸ್ ಇನ್ವಾಯ್ಸ್. ನಮ್ಗೆ ಹಂಗ ಬೇಡ, ಸೇಲ್ಸ್ ಇನ್ವಾಯ್ಸ್ ಬೇಕು.
ಸೇಲ್ಸ್ ಇನ್ವಾಯ್ಸ್ ಬೇಕಂದ್ರ ನಾವಿಲ್ಲಿ ತಿದ್ದುಪಡಿ ಮಾಡ್ಕೋಬಹುದು. ಸೇಲ್ಸ್ ಇನ್ವಾಯ್ಸ್ ಅಂತ ತಗೊಂಡಿವಿ ಟೈಟಲ್. ಅದ್ರದ್ದು ಸಬ್ ಟೈಟಲ್ ಮತ್ತೇನ್ ಬೇಕಂದ್ರೆ ನಿಮ್ಗ ಅದ್ರ ಕೆಳಗಡೆ ಏನ್ ಬೇಕಂದ್ರೆ ನೀವು ಅಲ್ಲಿ ಹಾಕೋಬಹುದು. ಏನ್ ಅವಶ್ಯಕತೆ ಇಲ್ಲ, ನಾವು ಬಿಡ್ತೀವಿ. ಆ ನಂತರ ನಿಮ್ಮ ಕಂಪನಿ ಹೆಸರು ಕೆಳಗಡೆ ಪ್ರಿಂಟ್ ಆಗತ್ಯ, ಪ್ರಿಂಟ್ ಮಾಡೋದು ಬೇಡನು. ಕಂಪನಿ ಅಡ್ರೆಸ್, ನಿಮ್ಮದ ನಂಬರ, GST ನಂಬರ, ಆ ನಂತರ ಕಂಪನಿ ಫೋನ್ ನಂಬರ ಪ್ರಿಂಟ್ ಮಾಡೋದು ಬೇಡನು. ಎಲ್ಲ ಇಲ್ಲಿ ಆಪ್ಷನ್ಗಳು ಕೊಟ್ಟಾಳು. ಕಂಪನಿ ವೆಬ್ಸೈಟ್ ಪ್ರಿಂಟ್ ಮಾಡೋದಿನ ನೀವು ಕಂಪನಿ ಕ್ರಿಯೇಷನ್ ಮಾಡೋದ್ನಾಗ ಎಲ್ಲ ಮಾಹಿತಿ ಹಾಕಿರ್ತೀರಲ್ಲ, ಪ್ರಿಂಟ್ ಅದಾಗೂ ಎಲ್ಲ ಬಂದ್ಬಿಡ್ತದೆ. ಇಲ್ಲಿ ರೇಂಜ್ ರಿಪೋರ್ಟ್ ಅದು ಹಾಕಬೇಕಲ್ಲ, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಪೇಜ್ ನಂಬರ್ ನಿಮಗೆ ಬೇಕೇನಾ? ಬಹಳಷ್ಟು ಪೇಜ್ ಇದ್ವು ಅಂದ್ರೆ ಪೇಜ್ ನಂಬರ್, ಯಾಕಂದ್ರೆ ನೀವು ಐಟಮ್ 100 ಐಟಮ್ ಸೆಲೆಕ್ಟ್ ಮಾಡಿದ್ರಿ, ಒಂದ ಬಿಲ್ ಮಾಡಿದ್ರಿ, ಪೇಜ್ ಬಹಳಷ್ಟು ಬಂದ್ಬಿಡ್ತಾವೆ. ಒಂದ ಪೇಜ್ ಸಾಲ ಆಗಿಲ್ಲ. ಆಗ ನಿಮಗ ಪೇಜ್ ನಂಬರು ಬೇಕೇನಾ? ನಿಮ್ಮಲ್ಲಿ ಎಸ್ ಅಂದ್ರೆ ಬರ್ತದೆ. ಇಷ್ಟು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಆ ನಂತರ ಕಂಟ್ರೋಲ್ G, ಪೇಜ್ ನಂಬರ್ಸ್. ಕಂಟ್ರೋಲ್ G ಹೊಡೆದು ಈಗ ಬಹಳಷ್ಟು ಪೇಜ್ ಇರ್ತಾವ. ಕಂಟ್ರೋಲ್ G ನಿಮಗ ಪ್ರಿಂಟ್ ಮಾಡ್ತೀರಿ, ಎಲ್ಲ ಪ್ರಿಂಟ್ ಮಾಡತ್ತ 10 ಪೇಜ್ ಅದಾವು. 10 ಪೇಜ್ದಾಗಿನೂ ಮೊದಲು 3 ಪೇಜ್ ಪ್ರಿಂಟ್ ಆಗ್ಯಾವು ಕರೆಂಟ್ ಮುಂದ 1ನೇ ನಂಬರ್ದಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ. 3 ಆಗ್ಯಾವ ಅಂದ್ರೆ 4ನೇ ನಂಬರ್ದಿಂದ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ಕೊಟ್ಟಾರ ನೋಡಿ, ಪೇಜ್ ನಂಬರ್ ಸ್ಟಾರ್ಟ್ ಫ್ರಾಮ್, ಯಾವ ಪೇಜ್ ನಂಬರ್ದಿಂದ ಪ್ರಿಂಟ್ ಸ್ಟಾರ್ಟ್ ಮಾಡೋದಿರಿ ಅದ್ ನಾವು ಅಲ್ಲಿ ಬರೆಯೋದು. 4 ನಂಬರ್ ಹಾಕ್ರಿ, 4 ನಂಬರ್ದಿಂದ ಮುಂದಿನ. ಓಕೆ, ಹಿಂಗ್ ನಾವಲ್ಲಿ ಇಲ್ಲಿ ರೇಂಜ್ ಆಫ್ ಪೇಜಸ್ ಟು ಪ್ರಿಂಟ್ ಆಲ್ 4 ನಂಬರ್ದಿಂದ ಮುಂದಿನ ಎಲ್ಲ ಹಿಂಗ್ ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈಗಂತೂ ಒಂದಾಯ್ತು ನಮಗ. ಪ್ರೀ ಪ್ರಿಂಟೆಡ್ ಕೆಲವೊಂದು ಕಂಪನಿನಲ್ಲಿ ಹೆಂಗಿರ್ತೈತಿ, ಅಂಗಡಿಯಾಗ ಅವ್ರು ಬಿಲ್ ಪ್ರಿಂಟ್ ಮಾಡಿ ಇಟ್ಟಿರ್ತಾರ ಅಲ್ಲ, ಪ್ರಿಂಟ್ ಮಾಡೇ ಇರ್ತಾರಲ್ಲ ಅವ್ರ ಕಂಪನಿ ಹೆಸರು ಅವರೆಲ್ಲ. ಅದ್ರಾಗ ಓನ್ಲಿ ಬರೆಯೋದಷ್ಟೇ ಇರ್ತೈತಿ, ಅವ್ರ ಹೆಸರ ಮತ್ತೆ ಬರೆಯೋದಷ್ಟೇ ಇರ್ತೈತಿ. ಇದೇ ತಗೊಂಡಾರು ಇಟ್ಟು ತಗೊಂಡಾರು. ನಮಗ ಪ್ರಿಂಟ್ ಮಾಡೋ ಹೊತ್ನಾಗ ನಮ್ಮ ಕಂಪನಿ ಹೆಸರು ಅದು ಏನು ತಗೋಬೇಕು, ಏನ್ ಬಿಲ್ ಐತಲ್ಲ ಕೆಳಗಿಂದ ಅಷ್ಟೇ ಪ್ರಿಂಟ್ ಮಾಡಿಕೊಡು. ಅದಕ್ಕಾಗಿ ಪ್ರೀ ಪ್ರಿಂಟೆಡ್. ಅದಕ್ಕಾಗಿ ಶಾರ್ಟ್ಕಟ್ ಯಾವ್ದೈತಿ? Alt R ಹೊಡಿರಿ. ನಮ್ಮದು ಮೊದ್ಲ ಪ್ರಿಂಟ್ ಐತಿ, ಆ ಲೈನ್ ಅದು ಏನ್ ಪ್ರಿಂಟ್ ಮಾಡ್ಬೇಡ್ರಿ. ಲೈನ್ ಅದು ಎಲ್ಲ ಮೊದ್ಲ ಪ್ರಿಂಟ್ ಇರ್ತಾವಲ್ಲ, ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ Alt R. ಓಕೆ, ಆನಂತರ ಪ್ರಿಂಟ್ ಫಾರ್ಮ್ಯಾಟ್ Alt F ದಾಗ ನೀವು 2-3 ಪ್ರಿಂಟರ್ ಅದಾವು. ಯಾವ ಪ್ರಿಂಟರ್ ಕೂಡ ಅವರು ಕಲರ್ ಪ್ರಿಂಟರ್ ಇರ್ತೈತಿ, ಡಾಟ್ ಮ್ಯಾಟ್ರಿಕ್ಸ್ ಇರ್ತೈತಿ. ಓಕೆ, ಅದ ಪ್ರಿಂಟ್ ಕೊಡೋ ಹೊತ್ನಾಗ ಆಸ್ ಇಟ್ ಈಸ್ ಇಲ್ಲಿ ಹೆಂಗ ಕಾಣ್ತೈತಿಲ್ಲ ಹಂಗ ಪ್ರಿಂಟ್ ಬೇಕು, ಏನು ಫಾಸ್ಟ್ ಪ್ರಿಂಟ್ ಬೇಕು. ಇಂಕ್ ಬಹಳಷ್ಟು ತಗೋಬೇಡ, ಫಾಸ್ಟ್. ಅದ್ ನಾವು ಅಲ್ಲಿ ಸೆಟ್ ಮಾಡ್ಕೋತೀವಿ. ಕ್ವಿಕ್ ಪ್ರಿಂಟ್ ಅಂತೀವಿ, ಕ್ವಿಕ್ ಆಗಿ ಪ್ರಿಂಟ್ ಆಗಿಬಿಡ್ತೈತಿ, ಇಂಕ್ ಜಾಸ್ತಿ ತಗೊಳಂಗಿಲ್ಲ. ನೆಟ್ ಮೋಡ್ ಅಂದಿವಿ, ಅಲ್ಲಿ ಹಂಗ ಐತಿಲ್ಲ ಹಂಗ ಬೇಕು ನಮಗ ಕಾಣ್ತೈತಿ ಹಂಗ. ಡಾಟ್ ಮ್ಯಾಟ್ರಿಕ್ಸ್ ಅಂದಿವಿ ಅಂದ್ರ ಡಾಟ್ 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 ಪ್ರಿಂಟ್ ಬರ್ತೈತಿ, ಇಂಕ್ ಕಡಿಮೆ. ನಿಮಗ ಯಾವ ಟೈಪ್ ಬೇಕು, ನೆಟ್ ಮೋಡ್ ನಮಗೆ ಹೆಂಗ್ ಕಾಣ್ತೈತಿ ಹಂಗ ಬರ್ತೈತಿ, ಅದು ಸೆಟ್ ಮಾಡ್ಕೋಬಹುದು. Alt C ಎದಕ್ಕ? ನಂಬರ್ ಆಫ್ ಕಾಪೀಸ್. Alt C ಹೊಡಿರಿ. ನಂಬರ್ ಆಫ್ ಕಾಪೀಸ್ ನಾವು 2 ಅಂದಿವಿ. ಒಂದ ಪೇಜ್ ನಮಗೆ 2 ಪ್ರಿಂಟ್ ಬೇಕಾಗ್ತಾವ ಅಲ್ಲ. ಸೇಲ್ ಮಾಡಿದೀವಿ, ಒಂದು ಬಿಲ್ ಅವ್ರಿಗೆ ಕೊಡ್ತೀವಿ, ಒಂದು ನಾವು ನಮ್ಗೆ ಬೇಕು ಅಂತ ನಾವಲ್ಲಿ 2 ತಗೋಬಹುದು. ನಂಬರ್ ಆಫ್ ಕಾಪೀಸ್ ನಮಗೆ ಎಷ್ಟು ಪ್ರಿಂಟ್ ಅನ್ನ ಬೇಕು ನಾವು ಅಲ್ಲಿ ತಗೋಬಹುದು. ಲಾಸ್ಟ್ Alt S ಸೆಲೆಕ್ಟ್ ಪ್ರಿಂಟರ್, ಯಾವ ಪ್ರಿಂಟರ್ ಕನ ಪ್ರಿಂಟ್ ಮಾಡೋದು. ಬೇರೆ ಬೇರೆ ಪ್ರಿಂಟರ್ ನೀವು ಅಟ್ಯಾಚ್ಮೆಂಟ್ ಮಾಡಿರ್ತೀವಿ ಅಲ್ಲೆಲ್ಲ. ನಾವೇನ್ ಮಾಡೋನು PDF, ನಾವಂತೂ ಪ್ರಿಂಟರ್ ಹಾಕಿಲ್ಲ, PDF ಕನ ತಗೋದು. ಪೋರ್ಟ್ರೇಟ್ ಬೇಕಾ? ಓಕೆ, ನಿಮಗೆ ಯಾವ ಪೇಜ್ ಬೇಕು, ಇಲ್ಲಿ ಪೇಜ್ಗಳು ಎಲ್ಲ ನೀವು ಆಯ್ಕೆ ಮಾಡ್ಕೋಬಹುದು. ನಿಮ್ಮ ಪ್ರಿಂಟರ್ದಾಗ ಹೋಗಿ ಇದ ಪೇಜ್ದಾಗ ಪ್ರಿಂಟರ್ ಇಲ್ಲಿ ಯಾವ್ದೈತಿ ನೀವು ಬೇಕಂದ್ರೆ ನೀವು ಇಲ್ಲಿ ಚೇಂಜ್ ಮಾಡಿ. ಓಕೆ, ಪ್ರಿಂಟರ್ದಾಗ ಪೇಪರ್ ಯಾವ್ದೈತಿ ಅದರ ತಕ್ಕಂತ ನಾವು ಅಲ್ಲಿ ಆಯ್ಕೆ ಮಾಡ್ಕೋತೀವಿ. ಅದರ ತಕ್ಕಂತ ಅದು ಆಟೋಮೆಟಿಕ್ ಅಡ್ಜಸ್ಟ್ ಮಾಡ್ಕೋತಾರೆ. ಇನ್ನು ಪ್ರಿಂಟರ್ನು ಎಂಟರ್
ಈಗ ನೋಡ್ರಿ ಹೆಂಗ್ ಪ್ರಿಂಟ್ ಬಂತು, ಹಂಗ ಬರ್ತಿದ ಲೈನ್ ಗೀನ್ ಏನೂ ಇಲ್ಲಲ್ಲ, ಆಗಲೇ ಬಂದಿದ್ದು. ಯಾಕಂದ್ರೆ ನಾವೇನ್ ಮಾಡಿದೀವಿ, ಪ್ರಿಂಟೆಡ್ ಅಂದಿವಿ ಅಂದ್ರೆ ಅದ್ ಲೈನ್ ಅದು ಏನು ತಗೊಳಂಗಿಲ್ಲ, ಅದು ಏನೈತಿ ಅದಷ್ಟ ಕೊಡ್ತೀವಿ. ಇಲ್ಲೇ ನಾವು ಪ್ರಿಂಟ್ ಅಂದಿವಿ, ಪ್ರಿಂಟ್ ಆಯ್ತು. ಈಗ ಬಹಳಷ್ಟು ಪೇಜ್ ಇದ್ದು, ಪೇಜ್ ನೋಡ್ಲಾಕ ಪೇಜ್ ಅಪ್ ಪೇಜ್ ಡೌನ್ ದೊಡ್ಡದಿಟ್ಟು, ಕೆಳಗಡೆ ನೋಡ್ಲಕ್ಕ ರೈಟ್ ಸೈಡ್ ನೋಡೋದೈತಿ, ಪೇಜ್ ಲೆಫ್ಟ್ ಪೇಜ್ ರೈಟ್, ಇದು ಒಂದೇ ಐತಿ. ಲೆಫ್ಟ್ಗೂ ಏನೂ ಇಲ್ಲ, ರೈಟ್ಗೂ ಏನೂ ಇಲ್ಲ. ಹೋಮ್ ಅಂದ್ರೆ ಫಸ್ಟ್ ಪೇಜ್ ಕಾ, ಎಂಡ್ ಅಂದ್ರೆ ಲಾಸ್ಟ್ ಪೇಜ್ ಕಾ. ಇಲ್ಲಿ ಪೇಜ್ ನಂಬರ್ ಎಷ್ಟನೇ ಪೇಜ್ ಕಾಣ್ತೈತಿ ನಮಗೆ ಕಾಣ್ತೈತಿ. ಇಲ್ಲಿ ಇಂಚ್, ಇದು ಮೆಜರ್ಮೆಂಟ್ ಏನೈತಿ ಇಂಚ್ದಾಗ ಐತಿ. ಪ್ರಿಂಟ್ ಮಾಡೋದಿತ್ತು, ಮೇಲ್ ಮಾಡೋದಿತ್ತು, ಎಸ್ಕೇಪ್ ಇಲ್ಲಿಂದ ಬರಬೇಕು. ಪ್ರಿಂಟ್ ಮಾಡೋದಂದ್ರೆ ಪ್ರಿಂಟ್ ಇಲ್ಲಿ ನಾವು ಮಾಡ್ಕೊಳ್ಬಹುದು. ಅರ್ಥ ಆಯ್ತು? ಪ್ರಿಂಟ್ ನಮಗ ಹೆಂಗ್ ಬೇಕು ಹಂಗ ನಾವು ಅಲ್ಲಿ ಮಾಡ್ಕೋಬಹುದು. ಆನಂತರ ಅಲ್ಟ್ ಪಿ ಅಂತ ಇದು ಆಪ್ಷನ್ ಎಲ್ಲ ಗೊತ್ತಾಗೋಲ್ಲ. ಇಲ್ಲೊಂದು ಇನ್ನೊಂದು ಆಪ್ಷನ್ ಐತಿ, F12 ಪ್ರಿಂಟರ್ ನಮಗ F12 ಹೊಡೆದ ನಿಮಗ ಹೆಂಗ ಪ್ರಿಂಟ್ ಔಟ್ ಬೇಕು ಇಲ್ಲಿ ಸೆಟ್. ನಿಮಗ ಇಲ್ಲೇ ಬೇಕು, ಹಿಂಗ ಬೇಕು, ಅಲ್ಲಿ ನಾವು ಏನೇನ್ ಬೇಕು ಏನೇನ್ ಬೇಡ ಪ್ರಿಂಟ್ದಾಗ. ಅಲ್ಲಿ HSN ಖಾಲಿನ ಬಂದೈತಿಲ್ಲ, ಬೇಡ ಅಂದ್ರೆ ಅದರಿಂದ ತೆಗೆದು ಇಲ್ಲಿ ಎಲ್ಲಾ ಕಾಲಮ್ಗಳು ಕೊಟ್ಟರು. ಪ್ರಿಂಟಿಂಗ್ ದಾಗ ಯಾವ್ಯಾವ ಕಾಲಮ್ ಬೇಕು, ಯಾವ್ಯಾವ ಕಾಲಮ್ ಬೇಡ, ಎಸ್ ನೋ ಅನ್ನೋದೈತಿ ಅಷ್ಟೇ ಐತಲ್ಲ ಇಲ್ಲಿ. ಈಗ ನೋಡಿದೀವಲ್ಲ, ಅದು ಮ್ಯಾಗ ಏನು ಹೆಸರು ಬರತೈತಿ, ಅದು ಹಂಗ ಬೇಡ ನಮಗ. ಬಿಲ್ ಮಾಡುವಾಗ ನಮ್ಗೆ ಹಂಗ ಬರ್ತೈತೆ, ನಮ್ ಬಿಲ್ಲ ಚೇಂಜ್ ಇರ್ತೈತಿ. ನಿಮಗ ಸಿಂಪಲ್ ಫಾರ್ಮ್ಯಾಟ್ ಅಂತ ಎಸ್ ಮಾಡ್ರಿ. ನಮ್ಗೆ ಹೆಂಗ್ ಬೇಕು ಸಿಂಪಲ್ ಫಾರ್ಮ್ಯಾಟ್. ಇದು ಒಂದೇ ಆಪ್ಷನ್ ನ ಚೇಂಜ್ ಮಾಡಿ ಹೆಂಗ್ ಕಾಣ್ತೈತಿ ನೋಡ್ಬೋದು. ಓಕೆ, ಇವೆಲ್ಲ ಎಸ್ ನೋ ನೀವು ಅಲ್ಲಿ ತಗೋಬಹುದು. ಯಾವ್ಯಾವ ಕಾಲಮ್ ಬೇಕು, ಯಾವ ಕಾಲಮ್ ಬೇಕು ಎಸ್ ಬೇಡ ಇದೆ ನೋ. ಓಕೆ, ಇನ್ನು ನೋಡೋಣ ಹೆಂಗ್ ಕಾಣ್ತೈತಿ. ಸಿಂಪಲ್ ಫಾರ್ಮ್ಯಾಟ್ ಅನ್ನು ಚೇಂಜ್ ಅಂತ ಈಗ ನೋಡ್ರಿ, ಜೂಮ್ ಮಾಡಿ ಇದು ನಡು ಬಂತು, ಸ್ಟೇಟ್ ನೇಮ್ ಬಂತು, ಮ್ಯಾಲ್ ನಿಮ್ಮದೆಲ್ಲ ಇರುತ್ತೆ. ಇಲ್ಲಿ ಕ್ರೆಡಿಟ್ ಡೇಸಾ ಅವೆಲ್ಲ ಕೊಟ್ಟಿರ್ತಾವೆ. ಅಲ್ಲಿ ಫಾರ್ಮ್ಯಾಟ್ದಾಗ ಬೇಕು ನನಗ. ಇದು 30 days ಕ್ರೆಡಿಟ್ ಬ್ಯಾಡ ನಮ್ಗೆ. ಕ್ರೆಡಿಟ್ ಡೇಸ್ ಅಲ್ಲಿ ಪ್ರಿಂಟ್ ಔಟ್ ಅಲ್ಲಿ ಬೇಡ ಅಂದ್ರೆ ನಾವು ಇದ್ರಾಗ ಯಾವ್ಯಾವ ಕಾಲಮ್ ಬೇಕು ಯಾವ್ಯಾವ ಕಾಲಮ್ ಬೇಡ ಅದು ನಾವು ಅಲ್ಲಿ ಸೆಟ್ ಮಾಡ್ತೀವಿ. F12 ಅದ ನಮಗಿಲ್ಲಿ HSN ಕೋಡ್ ಬೇಡ, ಇಲ್ಲಿ ಎಸ್ ಅಂದಿದೀವಿ. ಇಲ್ಲಿ ನಾವೇನ್ ಮಾಡ್ಬೋದು ನೋಡಿ, ಇಲ್ಲಿ ಸ್ಟೇಟ್ ನೇಮ್ ಸ್ಟೇಟ್ ಕೋಡ್ ನಮ್ಗೆ ಅದು ಬೇಡ. ಟ್ಯಾಕ್ಸ್ ಅಮೌಂಟ್ ಎಕ್ಸ್ಪೋರ್ಟ್ ಇನ್ವಾಯ್ಸ್ ನೋ. ಬಿಲ್ ಇವೆ ಬಿಲ್ ನಂಬರ್ ಬೇಡ, ನೋ. ಬಾಂಡ್ ಇದು ಬೇಡ. ಆನಂತರ ಆರ್ಡರ್ ಡೀಟೇಲ್ ಅದ ಮ್ಯಾಲ ಏನೇನು ತೋರಿಸ್ಲಾತೈತಿ ಅದು ಬೇಡ. ಪೇಮೆಂಟ್ ಡೆಲಿವರಿ ನೋ. ಡಿಸ್ಪ್ಯಾಚ್ ಡೀಟೇಲ್ ಅದು ಬೇಡ. ಸಿಂಪಲ್ ಅಂದ್ರೆ ಸಿಂಪಲ್. ಇಲ್ಲಿ ಕ್ವಾಂಟಿಟಿ ಕಾಲಮ್ ಬೇಕಾ, ಆಲ್ಟರ್ನೇಟ್ ಕ್ವಾಂಟಿಟಿ ಏನ್ ಬೇಡ ನಮಗ, ನೋ ಅಂತೀವಿ. ಇದು ಆಕ್ಚುಯಲ್ ಕ್ವಾಂಟಿಟಿ ಕಾಲಮ್ ನೋ. ಇಲ್ಲಿ ವೇಟ್ ಕಾಲಮ್ ಎಸ್ ಬೇಕು ನಮಗ. ಇಲ್ಲಿ ಅಡಿಷನಲ್ ಡಿಸ್ಕ್ರಿಪ್ಷನ್ ನೋ, ಅದೇನ್ ಬೇಡ ನಮಗ. ಇಲ್ಲಿ ಪ್ಯಾನ್ ಇದು ಬೇಡ ನಮಗ, ಇದು ಬೇಡ, ಇದು ಬೇಡ, ಎಲ್ಲ ನೋ ಅನ್ನೂ. ಅದು ಒಂದು ಸಿಂಪಲ್ ಫಾರ್ಮ್ಯಾಟ್ ಎಸ್ ಅನ್ನೂ. ಇಲ್ಲಿ ಕಂಪನಿ GST ನಂಬರ್ ಅದು ನಮಗೆ ಬೇಡ. ಬಾಯರ್ಸ್ ಡೀಟೇಲ್ಸ್ ಅದು ಬೇಡ. ಅನಂತರ ಇಲ್ಲಿ ಅನಾಲಿಸಿಸ್ GST ನೋ, ಅದು ಬೇಡ. HSN ಕೋಡ್ ಬೇಡ, ಎಲ್ಲ ನೋ 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 ನೋ. ಇಷ್ಟ ಇಟ್ಟ ನಾ ಪ್ರಿಂಟ್ ಹಾಕ್ತೀನಿ. ಅಗದಿ ಸಿಂಪಲ್ ಸಣ್ಣ ಪೇಜ್ ಮೇಲೆ ಮಾಡ್ತಾರಲ್ಲ ಆ ಟೈಪ್ ಆಗ್ಬಿಡ್ತದೆ. ಈಗ ನಾ ಪ್ರಿಂಟ್ ಅಂತೀವಿ. ಈಗ ಏನು ಇಲ್ಲಿ ನೋಡ್ರಿ, ಇದ್ರಾಗ ಇದಷ್ಟ 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 ಹಾಕಿ ಪ್ರಿಂಟ್ ನೋಡಿ. ಇಲ್ಲೇಟ್ ಬಿಲ್ ನಂಬರ, ಇಲ್ಲೇಟ್ ಡೇಟ್, ಎಲ್ಲಕ್ಕಿಂತ ಸಿಂಪಲ್. ಪಾರ್ಟಿ ನೇಮ್ ಇದೆ ಗೊತ್ತಿಲ್ಲ ಇಲ್ಲಿ ಏನ್ ತಗೊಂಡ ಮುಗಿತು ನಮ್ಗೆ ಎಷ್ಟು ಸಾಕು, ಎಕ್ಸ್ಟ್ರಾ ಏನ್ ಬೇಡ. ಓಕೆ,
ನಿಮ್ಗೆ ಇದು ಕ್ವಾಂಟಿಟಿ ಕಾಲಮ್ ಮತ್ತೆ ರೇಟ್ ಕಾಲಮ್ ಬೇಡ ಅಂದ್ರೆ ಅದು ನೀವು ಪ್ರಿಂಟ್ದಲ್ಲಿ ಬೇಡ ಅಂತ ತೆಗಿಬಹುದು. ಇಟ್ಟಕ್ಕೈತಿ ನೋಡಿ ಮುಗಿದು ಲೆಕ್ಕಕ್ಕ ಏನ ಅದೇ ಎಷ್ಟಕ್ಕೆ ಬಂದ ಏನಿಲ್ಲ ಎಲ್ಲ ಟೋಟಲ್ ಅಮೌಂಟ್ ಎಷ್ಟಾಗೈತೆ ಅಂತ ನಾವು ತಗೋಬಹುದು. ಅಂದ್ರೆ ಅದರಲ್ಲಿ ನಾವು ಆಲ್ಟರೇಷನ್ ನಮಗೆ ಹೆಂಗ್ ಬೇಕು ಅಂತ ನಾವು ಅಲ್ಲಿ ಮಾಡ್ಕೋಬಹುದು. ಆಲ್ಟ್ ಗೊತ್ತಾದ್ರು ಈಗ ಆಪ್ಷನ್ ಎಲ್ಲ ಪ್ರಿಂಟ್ ಮಾಡೋದ. ಇಲ್ಲಿ ಎಕ್ಸ್ಟ್ರಾ ಆಪ್ಷನ್ ಮಾತ್ರ ನೋಡೋಣ. ನಮಗ A4 ಬೇಡಪ್ಪ ಪ್ರಿಂಟ್, F5 ಬೇಡ ನಮಗ ಈ ಇಟ್ಕಾಳ ಬೇಕ. ಇಟ್ಟದ ಪೇಪರ್ ಹಾಕಿರ್ತಾರಲ್ಲ ಸುಮ್ಮ ಇಟ್ಕಾಳ ಬರೀದಿರ್ತೈತಿ. ದೊಡ್ಡ ಪೇಪರ್ ಕೊಡದೆ ಅದಕ್ಕ ಅರ್ಧ ಪೇಪರ್ ಇಟ್ಟರ ಮೇಲೆ ಪ್ರಿಂಟ್ ಮಾಡೋದೈತಿ. ಇನ್ಸೇಟ್ ಮಾಡ್ಬೇಕ. ಮತ್ತ ನನಗ ಯಾವ್ದು ಎಲ್ಲಿ ಬೇಕು ಅಲ್ಲೇ ಪ್ರಿಂಟ್ ಹಾಕ್ಬೇಕಲ್ಲ. ಯಾಕಂದ್ರೆ ನಾವು ಪ್ರಿಂಟ್ ಮಾಡಿ ಇರ್ತೀವಿಲ್ಲ, ಪ್ರೀ ಪ್ರಿಂಟ್ ಅದು ಬೇರೆ ಬೇರೆ ಕಡೆ ಇರ್ತೈತಲ್ಲ. ಇದು ನೋಡ್ರಿ ಪಾರ್ಟಿ ನೇಮ್ ನಡುನ ಬರೋದು. ಇದು ನಡು ಬೇಡ ನಮಗೆ, ದಾಂಡಿಗೆ ಬೇಕು. ಡೇಟ್ ಅಲ್ಲಿ ಬೇಡ ನನಗೆ ಇಲ್ಲಿ ಬೇಕು. ಅದ ನಂಬರ್ ಅಲ್ಲಿ ಬೇಡ ಇಲ್ಲಿ ಬೇಕು. ಅದು ಪ್ರಾಬ್ಲಮ್ಗಳು ಯಾವಾಗ ಕ್ರಿಯೇಟ್ ಆಗ್ತಾವು ನೀವು ಜಾಬ್ ಬಂದ ನಂತರ ಈ ಬಿಲ್ ಮೇಲೆ ಪ್ರಿಂಟ್ ಬರ್ಬೇಕ ಅಲ್ಲಿ ಆಗ ಹಂಗ ಬೇಡ ನನಗ. ಆಗ ನಾವ್ರ ಹಂಗ ಬರ್ತೈತಿ ನೋಡ್ರಿ, ಅದ ಬಿಲ್ ಮೇಲೆ ಬರಂಗಿಲ್ಲ ನಾವ್ರ. ಅದ್ರ ತಕ್ಕಂತ ನಿಮಗ್ ಬಿಲ್ ಪ್ರಿಂಟ್ ಮಾಡಿಸ್ಕೊಡ ನಾವ್ರ. ಇದು ಮೊದ್ಲೇ ಮಾಡಿರೋದೈತಿ, ಇದ್ರಾಗ ಪ್ರಿಂಟ್ ಬರ್ಬೇಕಂತ ಅವ ಹೇಳ್ತಾನ. ಅಲ್ಲಿ ಗುದುಮುರ್ಗಿ ಎತ್ತಿ ಬಿಡ್ತೇವೆ. ಆ ಪೇಪರ್ ಈ ಪೇಪರ್ ಮೇಲೆ ಬೇಕು ನಂಗ, ನೀ A4 ಕೊಡ್ಲಾತಿದಿ A4 ಬೇಡ ನನಗ. ಎಲ್ಲ ಪ್ರಾಬ್ಲಮ್ ಆಗಿಬಿಡ್ತಾವ. ಅದೊಂದು ಸೆಟ್ಟಿಂಗ್ ಐತಿ. ಈಗ ನಾವ ಸ್ವಲ್ಪ ಇನ್ನೊಂದಿಟ್ಟು ಸ್ವಲ್ಪ ಸೆಟ್ಟಿಂಗ್ ಅದಾವ ನೋಡೋಣ. ಈಗ ಪ್ರಿಂಟರ್ ಯಾವ್ದು ಆಯ್ಕೆ ಮಾಡ್ಕೊಂಡಿದೀವಿ? ನಂಬರ್ ಆಫ್ ಕಾಪೀಸ್, ಲ್ಯಾಂಗ್ವೇಜ್, ಪ್ರಿಂಟ್ ಫಾರ್ಮ್ಯಾಟ, ನೇಟ್ ಮೋಡ್ ಐತಿ, ರೇಂಜ್, ಪೇಪರ್ ಟೈಪ್, ಪೇಪರ್ ಸೈಜ್ ಎಷ್ಟೈತೆ, ಪ್ರಿಂಟಿಂಗ್ ಏರಿಯಾ ಅದು ತೋರಿಸ್ತೈತಿ. ನೀವು ಮಾರ್ಜಿನ್ ಅದು ಬಿಟ್ಟಿರ್ತೀರ. ಇಲ್ಲಿ ನಾವು ಎಲ್ಲ ಸೆಟ್ ಮಾಡ್ಕೊಂಡಿರ್ತೀವಿ. ಅದೊಂದು ಸೆಟ್ಟಿಂಗ್ ಐತಿ. ಎಲ್ಲ ಇಷ್ಟ ಪೇಪರ್ ಬೇಕು, ಇದ್ರ ಮೇಲೆ ಬೇಕು, ಹಿಂಗ ಬೇಕು ಅಂತ. ಈಗ ನಾವ ಲ್ಯಾಂಗ್ವೇಜ್ ಒಂದಿಟ್ಟ ಹೆಂಗ್ ಚೇಂಜ್ ಮಾಡ್ತಾರೋ ಅದು ನೋಡಬಹುದು. F12 ದಾಗಿನ ಎಲ್ಲ ಗೊತ್ತಾದವಲ್ಲ. ಇಲ್ಲಿ ನಾವ ವೌಚರ್ ಡಿಟೇಲ್ ಸಬ್ ಟೈಟಲ್ ಅಂತೀವಲ್ಲ ಅದು ನಾವು ಇಲ್ಲಿ ಹಾಕಬಹುದು. ಇದ ಬೇಕಂತ ಇಲ್ಲಿ ಸಿಂಪಲ್ ಫಾರ್ಮ್ಯಾಟ್ ದಾಗ ನಾವು ಹೋಗಿವಿ. ಈ ಫಾರ್ಮ್ಯಾಟ್ ನಾಗ ನಾವು ಅಲ್ಲಿ ಹಾಕಬಹುದು. ಓಕೆ, ಪೇಪರ್ ಸೈಜ್ ನಾವು ಚೇಂಜ್ ಮಾಡ್ಕೋಬೇಕಂದ್ರ ಪ್ರಿಂಟರ್ ಸೆಟ್ಟಿಂಗ್ ಎಲ್ಲೈತಿ, Alt F, ಪ್ರಿಂಟ್ ಫಾರ್ಮ್ಯಾಟ್, ನೆಟ್ ಮೋಡ್, ಇಲ್ಲಿ Alt S. ಇದ್ರಾಗ ನಾವು ಅಡ್ವಾನ್ಸ್ ಒಳಗಡೆ ನಿಮ್ಮ ಪ್ರಿಂಟರ್ದು ಆಪ್ಷನ್ ಬರ್ತಾವ. ಇಲ್ಲಿ ನೀವು ಪೇಪರ್ ಸೆಟ್ ಮಾಡ್ಕೋಬೇಕು. ಬಿಫೋರ್ ಓಕೆ ಅಂದಿವಿ, ಓಕೆ ಅಂದಿವಿ. ಇನ್ನು ಪ್ರಿಂಟ್ ಔಟ್ ಅದ್ರ ಮೇಲೆ ಬರ್ತೈತಿ ಬಿಫೋರ್ ಪೇಪರ್. ಓಕೆ, ಹಿಂಗ ಪ್ರಿಂಟ್ ಔಟ್ ದಲ್ಲಿ ಬರ್ತೈತಿ. ಇದ ಉದ್ದ ಬರ್ಲಾತೈತಿ. ನನಗೆ ಉದ್ದ ಬೇಡ, ಅಡ್ಡ ಬೇಕಂದ್ರ ನಾವು ಅಲ್ಲಿ Alt P ಅಂದ ಅದರಲ್ಲಿ ಮತ್ತೆ ಚೇಂಜಸ್ ಮಾಡ್ಕೋಬೇಕು. Alt S. ಇಲ್ಲಿ ಪ್ರಿಂಟ್ ಔಟ್, ಇಲ್ಲಿ ಪೋರ್ಟ್ರೇಟ್ ಐತಿ, ನಾವು ಲ್ಯಾಂಡ್ಸ್ಕೇಪ್. ಅಂದ್ರ ನೀವು ನಿಮಗೆ ಹೆಂಗ್ ಬೇಕು ಹಂಗ ನೀವು ಇಲ್ಲಿ ಚೇಂಜಸ್ ಮಾಡಿ ಪ್ರಿಂಟ್ ಮಾಡ್ಕೋಬಹುದು. ಅಡ್ಡ ಬರ್ತಲ್ಲ. ಹಿಂಗ ನಾವ ಚೇಂಜಸ್ ನಮ್ಮ ಪೇಪರ್ನು ಮಾಡ್ಕೋಬಹುದು. ಇನ್ನು ನಮಗ ಒಂದ ಕನ್ನಡದಾಗ ಮಾಡೋದು, ಪ್ರಿಂಟ್ದಾಗ ಬೇಡ, ಟೈಪಿಂಗ್ ಕನ್ನಡ ಮಾಡೋದು ಕಲ್ತ್ಕೊಂಡು. ಇನ್ನ ಸೇವ್ ಅಂತೀನಿ. ಸೇವ್ ಅಂತ ನನಗ ಐಟಮ್ ನೇಮ್ ಕನ್ನಡದಾಗ ಬೇಕು. ಅಕೌಂಟ್ ಇನ್ಫಾರ್ಮೇಶನ್ ಲೇಜರ್ ಅಥವಾ ಐಟಮ್ ನೇಮ್ ತಗೊಂಡು ಲೇಜರ್ ಹೆಸರು ಕನ್ನಡದಾಗ ತಗೊಂಡು ಲೇಜರ್ ನೇಮ್ ಕ್ರಿಯೇಟ್. ಇಲ್ಲಿ ನಮಗ ಕನ್ನಡ ಬೇಕು. ಓಕೆ, ನಮಗಿಲ್ಲಿ ಟೈಪಿಂಗ್ ಮಾಡ್ಲಕ್ಕ ಕೀಬೋರ್ಡ್ ಕನ್ನಡ ಬೇಕಲ್ಲ. ಕೀಬೋರ್ಡ್ ನಾವು ಇಲ್ಲಿ ತಗೋತೀವಿ Alt K. ಯಾವ ಭಾಷೆದಾಗ ಬೇಕು? ಕನ್ನಡ ಏನೈತಿ? ಕನ್ನಡ. ಓಕೆ, ಇಲ್ಲಿ ಕಂಪನಿ ಹೆಸರ ಚಾಲು ಆಗೋದು ಡೈರೆಕ್ಟ್ ಚಾಲು ಆಗುತ್ತೆ. ಹುಡಿ ಗಿಡಿ ಇದಕ್ಕೆ ಬೇಕಾಗಿಲ್ಲ, ಡೈರೆಕ್ಟ್. ಓಕೆ, ಏನು ಓದಲದ? ಏನೋ ಐತಿ ಬಟ್ಟ.
ಹಿಂಗೆ ನಾವು ಅಲ್ಲಿ ಟೈಪ್ ಮಾಡ್ಕೋಬಹುದು ಕನ್ನಡ. ಜಸ್ಟ್ ನೀವು ಇಂಗ್ಲೀಷ್ದಾಗ ಟೈಪ್ ಮಾಡಿರಿ ಆಟೋಮೆಟಿಕ್ ಕನ್ನಡ ಮಾಡ್ಕೋಬೇಕಲ್ಲ. ಆ ನಂತರ ಅಂಡರ್ ಗ್ರೂಪ್ ಸನ್ರಿ ಡೇಟರ್. ಹಿಂಗೆ ಲೇಜರ್ ನೇಮ್ ನಾವು ಅಲ್ಲಿ ಕನ್ನಡದಾಗ ಮಾಡ್ಕೋಬಹುದು. ಸೇಮ್ ನಾವು ಐಟಮ್ಸ್ ಬೇಕು, ಐಟಮ್ಸ್ ಕೂಡ ಕನ್ನಡದಾಗ ಮಾಡ್ಕೋಬಹುದು. ಸ್ಟಾಕ್ ಐಟಮ್ ಕ್ರಿಯೇಟ್ ಇಲ್ಲಿ ಸ್ಯಾಮ್ಸಂಗ್. ನಮ್ಮ ಕನ್ನಡದಾಗ ಟೈಪಿಂಗ್ ಬೇಕಂದ್ರೆ ಇಲ್ಲಿ ಐತಲ್ಲ, ಅದಕ್ಕೆ ಶಾರ್ಟ್ಕಟ್ ಕೀ ನೆನಪು ಉಳಿಯಂಗಿಲ್ಲ. ಇಲ್ಲೇ ನಾವು ಅಲ್ಟಕ್ಕೆ ಯಾವ್ದು ಬೇಕು ಕನ್ನಡ. ಇಲ್ಲಿ ಸ್ಯಾಮ್ಸಂಗ್ ನೀವು ಇಂಗ್ಲೀಷ್ದಾಗ ಟೈಪ್ ಮಾಡ್ರಿ, ಅದು ಕನ್ನಡದಾಗ ಮಾಡ್ಕೋಬೇಕು. ಸ್ಯಾಮ್ಸಂಗ್ S23 ಅಲ್ಲ, ಅಲ್ಟ್ರಾ ಬಂತಲ್ಲ, ಉಲ್ಟ್ರಾ ಅಲ್ಟ್ರಾ ನಾವು ಎ ಬರ್ಬೇಕಲ್ಲ, ಅಲ್ಟ್ರಾ. ಅಲ್ಟ್ರಾ ಈಗ ಎಂಟರ್ ಅಂತೀವಿ. ಇಲ್ಲಿ ಐಟಮ್ ನೇಮ್ ಪೀಸಸ್ ಅಲ್ಲ, ಪೀಸಸ್ ಇಲ್ಲಿ ಎಸ್ ಅಂತೀವಿ. ಇನ್ನ ನಾವು ಒಂದೊಂದು ನೋಡ್ಕೊಂಡು ನಾವು ಇಲ್ಲಿ ಕನ್ನಡದಲ್ಲಿ ಬರ್ತೈತಿ. ಇಲ್ಲಿ ರೆಫರೆನ್ಸ್ ನಂಬರ್, ಇಲ್ಲಿ ರಮೇಶ್ ಅಂಡ್ ಕಂಪನಿ, ಇಲ್ಲಿ ಸೇಲ್ಸ್ ಅಕೌಂಟ್. ಇದು ನೀವು ಕನ್ನಡದಾಗ ಬೇಕಂದ್ರೆ ಕನ್ನಡದಾಗ ಮಾಡ್ಕೋಬಹುದು, ಮಾರಾಟ ಅಂತ. ಇಲ್ಲಿ ಸ್ಯಾಮ್ಸಂಗ್ ಎಲ್ಲೈತಿ, ಸ್ಯಾಮ್ಸಂಗ್ ಐತಲ್ಲ. ಇಲ್ಲಿ 1,02,500 ಓಕೆ, ಎಂಟರ್. ಆನಂತರ ಇಲ್ಲೇ ನೀವು CGST ಕನ್ನಡದಾಗ ತಗೋಬಹುದು, ಅಂದ್ರೆ ಪೂರ್ತಿ ಎಲ್ಲ ಕನ್ನಡ ಮಾಡ್ಕೋಬಹುದು. ಈ ಸೇಲ್ಸ್ ಅದು ಎಲ್ಲ ಕನ್ನಡ ಮಾಡ್ಕೋಬಹುದು. ನೀವು ಎಲ್ಲ ಕನ್ನಡ ಬೇಕಂದ್ರೆ ಕನ್ನಡ ಭಾಷೆಯಲ್ಲಿ ಕೂಡ ನೀವು ಮಾಡ್ಕೋಬಹುದು. ಲೇಜರ್ ಅಷ್ಟ ಅಲ್ಲ, ಆಪ್ಷನ್ಗಳು ಎಲ್ಲ ಕನ್ನಡದಾಗ ಮಾಡ್ಕೋಬಹುದು. ಇಂಗ್ಲಿಷ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದಲ್ಲ, ಓದಾಕ ಬರೋದಿಲ್ಲ, ಅದು ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್. ಕನ್ನಡ ಇದ್ರೆ ನಾವು ಓದಬಹುದು, ಆದ್ರೆ ಕನ್ನಡ ನಮಗೆ ಕಷ್ಟ ಆಗಿ ಓದತಿ. ಸೇಲ್ಸ್ ಮಾರಾಟ, ಪರ್ಚೇಸ್ ಖರೀದಿ, ಹಿಂಗೆಲ್ಲ ಬಂದ್ಬಿಡ್ತಾವ. CGST ಆನಂತರ SGST. ಇನ್ನು ಇದ್ರದ್ದು ಪ್ರಿಂಟ್ ಹಾಕೋನು ಅಲ್ಟ್ ಪಿ, ಪ್ರಿಂಟ್ ಪ್ರಿವ್ಯೂ ನೋಡ್ಕೊಂಡು ಇಲ್ಲಿ ಕನ್ನಡದಾಗ ಬಂದೈತಿಲ್ಲ, ಇದು ಕನ್ನಡದಾಗ ಬಂದೈತಿ. ಅಂದ್ರೆ ನೀವು ಕನ್ನಡದಲ್ಲಿ ಟೈಪ್ ಮಾಡಿದೀನಿ ಅಂದ್ರೆ ಕನ್ನಡದಾಗ ಬಂದೈತಿ. ಓಕೆ, ಈಗ ನಮಗ ಉಳ್ಕಾದು ಆಪ್ಷನ್ ಏನದಾವಲ್ಲ ಅವು ಕನ್ನಡ ಮಾಡ್ಕೊಳಕ ಅಲ್ಟಿಗೆ ಎಲ್ಲ ಕೊಟ್ಟದ. ಉಳ್ಕಾದ ಆಪ್ಷನ್ ಇಂಗ್ಲಿಷ್ದಾಗ ಅದಾವಲ್ಲ, ನಾವಿಲ್ಲಿ ಅಲ್ಟ್ ಎಲ್, ಇಲ್ಲಿ ಒಂದೇ ಒಂದು ಲ್ಯಾಂಗ್ವೇಜ್ ಕೊಟ್ಟಾರು ಇಂಗ್ಲಿಷ್. ಎಕ್ಸ್ಟ್ರಾ ಬೇಕಂದ್ರೆ ನೀವು ಅದ್ರಾಗ ಆಡ್ ಮಾಡ್ಕೋಬಹುದು. ನೀವು ರೊಕ್ಕ ಕೊಟ್ಟು ತೊಗೊಂಡಿರಿ ಅಂದ್ರೆ ಎಲ್ಲ ಭಾಷೆಗಳು ನಿಮಗಾಗಿ ಸಿಕ್ಕೇ ಸಿಗ್ತಾವ. ಇಂಗ್ಲಿಷ್ ಇಲ್ಲಿ ಪ್ರಿಂಟ್ ಪ್ರಿವ್ಯೂ ಹಿಂಗ್ ನಾವ ಬೇಕಾದ ಪ್ಲೇಸ್ ದಲ್ಲಿ ಪರ್ಚೇಸ್ ಇರ್ಲಿ, ಸೇಲ್ಸ್ ಇರ್ಲಿ, ರಿಸಿಟ್ ಇರ್ಲಿ, ಪೇಮೆಂಟ್ ಇರ್ಲಿ, ಅಲ್ಲಿ ಹೋಗಿ ಆಲ್ಟ್ ಪಿ ಅನ್ನೋದು ಪ್ರಿಂಟ್. ಎಲ್ಲಿ ಬೇಕಾದಲ್ಲಿ ಹೋಗಿ ಆಲ್ಟ್ ಪಿ ಅನ್ನೋದು ಪ್ರಿಂಟ್. ಪ್ರಿಂಟ್ ಔಟ್ ನಾವಲ್ಲಿ ತಕ್ಕೋಬಹುದು. ಯಾಕಂದ್ರೆ ನಾಳೆ ನಿಮಗೆ ಪ್ರಿಂಟ್ ಕೇಳ್ತಾನೆ. ಬ್ಯಾಲೆನ್ಸ್ ಶೀಟ್ ಪ್ರಿಂಟ್ ತೆಗೆಯೋದಕ್ಕೆ ಆಲ್ಟ್ ಪಿ, ಇದು ಬ್ಯಾಲೆನ್ಸ್ ಶೀಟ್ ಪ್ರಿಂಟ್. ಅಂದ್ರೆ ನೀವು ಯಾವ ಪ್ಲೇಸ್ಗೆ ಹೋಗಿ ಆಲ್ಟ್ ಪಿ ಅಂತೀರಿ ಅದ್ ನಾವು ಪ್ರಿಂಟ್ ತಕ್ಕೋಬಹುದು. ಪ್ರಿಂಟಿಂಗ್ ಗೊತ್ತಾಯ್ತು, ಪ್ರಿಂಟಿಂಗ್ ಎಲ್ಲ ಆಪ್ಷನ್. ಮುಂದೇನು ಪ್ರಿಂಟಿಂಗ್ ಹೇಳೋ ಅವಶ್ಯಕತೆ ಇಲ್ಲಲ್ಲ, ಮುಂದೆ ಮತ್ತೆ ಬಹಳಷ್ಟು ಆಪ್ಷನ್ ನಮಗೆ ನೋಡೋದಕ್ಕೆ, ಅಲ್ಲಿ ಪ್ರಿಂಟ್ ಮಾಡೋದಕ್ಕೆ, ಅಲ್ಲಿ ಇವು ಆಪ್ಷನ್ ಇವ ಬರ್ತಾವ. ಮತ್ತೆ ಅಲ್ಲೇನು ಹೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಎಲ್ಲ ನಿಮಗೆ ಹೆಂಗ್ ಬೇಕಂತ ಚೇಂಜಸ್ ಮಾಡ್ಕೊಡಿ, ಪ್ರಿಂಟ್ ಹಾಕೋರಿ. ಇನ್ನು ನಾವು ಸೇಲ್ಸ್ ಇನ್ವಾಯ್ಸ್ ನೋಡ್ಕೊಂಡಿವಿ, ಪ್ರಿಂಟ್ ಹೆಂಗ್ ಬರ್ತದೆ. ಓಕೆ, ಇನ್ನು ಸ್ಟಾಪ್ ಆದ್ಮೇಲೆ